ಅಂಶ ಮಾರ್ಗದರ್ಶನ ಚಾನೆಲ್ಗೆ ಸ್ವಾಗತ. ಜನ ಹೇಳೋ ಹಾಗೆ ಜೀವನದಲ್ಲಿ ಸಮಯಕ್ಕೂ ಮೊದಲು ಮತ್ತು ಭಾಗ್ಯಕ್ಕಿಂತ ಹೆಚ್ಚಾಗಿ ಏನು ಸಿಗೋದಿಲ್ಲ. ಎಲ್ಲಕ್ಕೂ ಅದರ ಪ್ರಾಮುಖ್ಯತೆ ಇರುತ್ತೆ. ನಾನು ನಿಮಗೆ ಕೇಳ್ತೀನಿ, ಈ ಸಮಯ ಅಂದ್ರೆ ಏನು? ಈ ಸಮಯ ಯಾವುದು ಅಂದ್ರೆ ಇದ್ರಲ್ಲಿ ಯುಗ ಯುಗಾಂತರಗಳು ಬೆರ್ತೋಗಿದೆ. ಇದ್ರಲ್ಲಿ ದಿನಗಳಿವೆ, ತಿಂಗಳುಗಳಿವೆ, ವರ್ಷಗಳಿವೆ ಅಲ್ವಾ? ನಿಜವಾಗ್ಲೂ ನಿಮ್ಮತ್ರ ಸಮಯ ಅನ್ನೋದು ಎಷ್ಟಿದೆ, ಉಪಯೋಗಕ್ಕೆ ಬರೋ ಅಷ್ಟಿದ್ಯಾ? ನೀವು ನಿಮ್ಮನ್ನ ಗುರುತಿಸ್ಕೊಳ್ಳೋದಿಕ್ಕೆ ಶುರು ಮಾಡಿದಾಗಿಂದ ನೀವು ಈ ಜಗತ್ತಿನಿಂದ ಹೋಗುವವರೆಗೂ ಅಷ್ಟು ಸಮಯ ಇದೆ ನಿಮ್ಮತ್ರ. ಇನ್ನು ಭಾಗ್ಯದ ಬಗ್ಗೆ ಮಾತಾಡೋದಾದ್ರೆ, ಭಾಗ್ಯ ಎಂಥ ಪರಿಸ್ಥಿತಿ ಅಂದ್ರೆ ಮನುಷ್ಯ ಅದರಲ್ಲಿ ತನ್ನನ್ನ ಸಮಯಕ್ಕೆ ಒಪ್ಪಿಸ್ಕೊಂಡ್ಬಿಡ್ತಾನೆ. ಅದನ್ನ ಭಾಗ್ಯ ಅಂತ ಕರಿತೀವಿ ಅಂದ್ರೆ ಅರ್ಥ, ನೀವು ಜೀವನದಲ್ಲಿ ಶ್ರಮ ಪಟ್ಟಿದ್ದೀರಾ, ಸಂಕಷ್ಟಗಳನ್ನ ಎದುರಿಸಿದ್ದೀರಾ, ಮುಂದೆ ಬಂದಿದ್ದೀರಾ, ಯಾವುದೋ ಒಂದು ಹಂತಕ್ಕೆ ತಲುಪಿದ್ದೀರಾ. ಅವಾಗ ನಿಮ್ಗೆ ಸಾಕು, ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ ಅನ್ಸುತ್ತೆ. ಆಗ ಅದೇ ನಿಮ್ಮ ಭಾಗ್ಯ ಆಗುತ್ತೆ. ಭಾಗ್ಯದ ವಿಷಯ ಮಾತಾಡೋದಾದ್ರೆ, ಸತ್ಯವಾನನ ಭಾಗ್ಯದಲ್ಲಿ ಸಾವು ಬರ್ದಿತ್ತು. ಆದರೆ ಸಾವಿತ್ರಿಯ ಕರ್ಮ ಅವನನ್ನ ಮತ್ತೆ ಜೀವಂತ ಮಾಡ್ಬಿಡ್ತು. ಅಂದ್ರೆ ಈ ಭಾಗ್ಯವನ್ನ ಕರ್ಮ ಮತ್ತು ಶ್ರಮದಿಂದ ಖಂಡಿತವಾಗ್ಲೂ ಬದಲಾಯಿಸಬಹುದು. ಯೋಚನೆ ಮಾಡಿ ನೋಡಿ, ರಾವಣ ಸೀತಮಾತೆಯನ್ನ ಅಪಹರಣ ಮಾಡಿದ ಒಂದು ವೇಳೆ ಅದನ್ನ ಶ್ರೀರಾಮ ಹಣೆ ಬರಹ ಅನ್ಕೊಂಡಿದ್ರೆ ಅವ್ರು ಯಾವತ್ತಿಗೂ ಭಾಗ್ಯ ವಿಧಾತ ಆಗ್ತಾ ಇರಲಿಲ್ಲ. ಭಾಗ್ಯ ಒಂದು ಬೇಡಿ ಇದ್ದ ಹಾಗೆ, ಅದನ್ನ ಮುರಿಯೋದು ಬಹಳ ಅವಶ್ಯಕ. ನಿಮ್ಮ ಗುರಿಯನ್ನ ತಲುಪೋದಕ್ಕೆ ಆ ಗುರಿ ಪರಮಾತ್ಮನವರಿಗೂ ತಲುಪೋದಕ್ಕಾದ್ರೂ ಆಗಬಹುದು. ನೀವು ಪರಮಾತ್ಮನನ್ನ ತಲುಪುವುದಕ್ಕೆ ಆಗದೇ ಇದ್ರೂ ಆ ದಾರಿಯಲ್ಲಿ ಮುಂದೆ ಹೋಗ್ಬೋದಲ್ವಾ? ಅದಕ್ಕೆ ಈ ಭಾಗ್ಯ ಅನ್ನೋ ಬೇಡಿಯನ್ನ ಮುಡ್ದಾಕಿ ನಿಮ್ಮ ಕರ್ಮಗಳಿಂದ ನಿಮ್ಮ ಹಣೆ ಬರಹವನ್ನ ಬರೆದುಕೊಳ್ಳಿ. ನಮ್ಗೆಲ್ಲರಿಗೂ ಬಟ್ಟೆ ಇಷ್ಟ ಆಗುತ್ತೆ. ನಮ್ಮ ಜೀವನ ನಡೆಸೋದಕ್ಕೂ ಅದು ಅವಶ್ಯಕ. ನಮ್ಗೆ ಯಾವುದು ಚೆನ್ನಾಗಿ ಕಾಣಿಸ್ತೋ ಆ ಬಟ್ಟೆ ಹಾಕಬೇಕು ಅಂತ ನಾವು ಎಲ್ಲರೂ ಆಸೆ ಪಡ್ತೀವಿ. ಆದರೆ ಯಾವತ್ತಾದರೂ ಒಂದು ವಿಷಯ ಯೋಚನೆ ಮಾಡಿದ್ದೀರಾ? ಕೆಲವು ಬಟ್ಟೆಗಳು ಸ್ವಚ್ಛವಾಗಿದ್ರೆ, ಅವು ಹಳೆಯದಾಗಿದ್ರೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಉದಾಹರಣೆಗೆ ಭೋಜನ. ಅದು ಸಾಮಾನ್ಯವಾಗಿದ್ರೂ, ಬಹಳ ರುಚಿಯಾಗಿಲ್ಲದೆ ಇದ್ರೂ, ಅದು ಬಿಸಿಯಾಗಿದ್ರೆ, ಅದು ಹೊಸದಾಗಿದ್ರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿ ಯಾವುದೇ ವ್ಯಕ್ತಿ ಸುಂದರವಾಗಿ ಇಲ್ಲದೆ ಇದ್ರೂ ಅವರ ಮಾತುಗಳು ಸಿಹಿಯಾಗಿದ್ರೆ ಆ ವ್ಯಕ್ತಿ ಎಲ್ಲರಿಗೂ ಇಷ್ಟ ಆಗ್ತಾನೆ. ಒಬ್ಬ ವ್ಯಕ್ತಿ ಹಣವಂತನಾಗಿಲ್ಲದೆ ಇದ್ರೆ, ಒಂದು ವೇಳೆ ಗುಣವಂತನಾಗಿದ್ರೆ ಈ ಪ್ರಪಂಚದಲ್ಲಿ ಗೌರವ ಪಡ್ಕೋತಾನೆ. ಅದಕ್ಕೆ ನಿಮ್ಮತ್ರ ಭೌತಿಕವಾದ ಸಾಧನಗಳಿಲ್ಲ ಅಂತ ನೀವು ಯಾವತ್ತಿಗೂ ದುಃಖ ಪಡಬೇಡಿ. ನಿಮ್ಮತ್ರ ಎಲ್ಲಕ್ಕಿಂತ ದೊಡ್ಡ ಸಾಧನ, ಎಲ್ಲಕ್ಕಿಂತ ಅವಶ್ಯಕವಾದ ಸಾಧನ ಇದ್ರೆ ಅದು ನಿಮ್ಮ ಆತ್ಮ, ನಿಮ್ಮ ಮನಸ್ಸು, ನಿಮ್ಮ ವಿಚಾರಗಳು, ನಿಮ್ಮ ಗುಣ, ನಿಮ್ಮ ಮಾತು. ಇದನ್ನ ಯಾವಾಗ್ಲೂ ಶುದ್ಧವಾಗಿಟ್ಕೊಳ್ಳಿ. ಹಾಗೆ ಯಾವಾಗ್ಲೂ ಜೊತೆಲೇ ಇಟ್ಕೊಳ್ಳಿ. ಆಗ ಈ ಜೀವನ ಸಫಲವಾಗುತ್ತೆ. ಗುರಿ ಮತ್ತು ಕನಸು ಎನ್ನುವುದು ತಕ್ಕಡಿಯ ಎರಡು ತಟ್ಟೆಗಳಿದ್ದಾಗೆ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಕನಸು ಕಾಣೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಗುರಿ ಏನು ಅಂತ ಹೇಗೆ ಗೊತ್ತಾಗತ್ತೆ? ಕನಸು ಕಂಡಾಗ ಗುರಿ ಏನು ಅಂತ ಅರ್ಥ ಆಗತ್ತೆ. ಗುರಿ ಸಿಕ್ಕಾಗ ಅದನ್ನ ಪಡೆಯೋ ಪ್ರಯತ್ನ ನಡೆಯುತ್ತೆ. ಆದರೆ ಕನಸು ಮತ್ತು ಗುರಿ ಇವೆರಡರ ಮಧ್ಯೆ ಒಂದು ಸಮಾನತೆ ಇದೆ. ಅದನ್ನ ಕಾಪಾಡ್ಕೊಳ್ಳೋದು ಬಹಳ ಅವಶ್ಯಕತೆ. ಇದನ್ನ ನಾವು ಪರಿಶ್ರಮ ಅನ್ನೋದು ನೋಡಿ. ನೀವು ಕನಸು ಕಾಣಬೇಕು ಅಂದ್ರೆ ಯಾವ ಪರಿಶ್ರಮ ಇಲ್ಲದೆ ನಿದ್ದೆ ಮಾಡಬೇಕಾಗತ್ತೆ. ಆದ್ರೆ ನೀವು ಗುರಿ ಮುಟ್ಟಬೇಕು ಅಂದ್ರೆ ನೀವು ನಿದ್ದೆ ಇಲ್ದೇನೆ ಶ್ರಮ ಪಡಬೇಕಾಗತ್ತೆ. ಅದಕ್ಕೆ ಆಲಸ್ಯವನ್ನ ಬಿಟ್ಬಿಡಿ. ನೀವೇ ತೀರ್ಮಾನ ಮಾಡಿ ನಿಮಗೇನ್ ಬೇಕು. ನಿಮ್ಮ ಜೀವನದ ಈ ತಕ್ಕಡಿಯಲ್ಲಿ ಕನಸಿನ ತೂಕ ಹೆಚ್ಚಾಗಬೇಕು ಅಥವಾ ಗುರಿಯದ್ದೋ? ನನ್ನ ಪ್ರಕಾರ ಎರಡರಲ್ಲೂ ಸಮತೋಲನೆ ಅನ್ನೋದು ಇದ್ರೆ ಆಗ ದಾರಿ ತಾನಾಗೆ ಸಿಗುತ್ತೆ. ನೀವು ಕೂಡ ಇದನ್ನೇ ಪಾಲಿಸಿ. ಇದೇ ತರಹದ ಮೋಟಿವೇಶನಲ್ ವಿಡಿಯೋಸ್ಗಳಿಗಾಗಿ ಅಂಶ ಮಾರ್ಗದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.